ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ತಂದೆಯವರು ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತದೆ ಇಲ್ಲಿಂದ ಇನ್ನೊಂದು ರಿಲೀಸ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಹಾಗೂ ಸಂಜಯ್ ಗೌಡರು ಒಂದು 10 ವರ್ಷದಿಂದ ನಮ್ಮ ಪರಿಚಯ. ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, 4-5 ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ. ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿ ಆಗಿದ್ದೀವಿ. ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು 2015-17 ಆ ಟೈಮಿಂದನೂ ಪ್ರತಿ ಸಲ ಸಿಕ್ಕಿದಾಗ್ಲೂ ಬರ್ಡೇಗೆ ಸಿಗ್ತಾಯಿದ್ವಿ, ಬರ್ಡೇ ಟೈಮಲ್ಲೆಲ್ಲ ಸಿಗ್ತಾಯಿದ್ವಿ, ಬಂದು ವಿಶ್ ಮಾಡ್ತೀನಿ, ನಾನು ಹೋಗ್ತಿದ್ದೆ. ಸೊ ಟೈಮಲ್ಲಿ ಹೇಳ್ತಾಯಿದ್ರು ನಿಂಗೆ ಒಂದು ಒಳ್ಳೆ ಸಿನಿಮಾ ಬರಬೇಕು, ಒಂದು ಒಳ್ಳೆ ಹಿಟ್ ಆಗಬೇಕು, ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನ ಆಗಬೇಕಂತ. ಸೊ ಥ್ಯಾಂಕ್ ಯು ಫಾರ್ ಯರ್ ವಿಶಸ್. ಈಗಲೂ ಅಷ್ಟೇ ತುಂಬ ಹಾರ್ಟ್ಲಿ ನಂಗೊಂದು ಒಳ್ಳೇದಾಗಬೇಕು, ಒಳ್ಳೆ ಸಿನಿಮಾಗಳು ಬರಬೇಕಂತ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಆ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ. ಹಾಗೂ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇದಾಗಿ ಪ್ರವೀಣ್ ನಾಯಕ್ ಸರು ಒಬ್ಬರು ಸೀನಿಯರು, ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ. ಇವತ್ತು ಈ ಸಾಂಗಲ್ಲಿ ನಾನು ಏನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೇನೆ. ಯಾಕಂದರೆ ಎಲ್ಲ ಸಿನಿಮಾಲು ಬರೀ ದೂರ ಅಲ್ಲಿ ನಂದು ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ಅಂದರೆ ಲವ್ ಸಾಂಗ್, ಸ್ವಲ್ಪ ದೂರ ಇರ್ತೀನಿ ಹೀರೋಯಿನಲ್ಲಿ ನಾನಿಲ್ಲಿ, ಬಟ್ ಇಲ್ಲಿಂದನೇ ಹಾಡ್ತೀನಿ. ಬಟ್ ಈ ಸಾಂಗಲ್ಲಿ ಹಂಗೆ ಮಾಡೋಂಗಿಲ್ಲ, ನೀನು ಹತ್ರ ಬರಲೇಬೇಕು ನೀನು ಅಂತ. ಸೊ ಅದಕ್ಕೆ ನಮ್ಮ ತಂದೆಯವ್ರ ಮುಂದೆ ಹೇಳ್ಬಿಡ್ತಾ ಇದ್ದೀನಿ ಇವಾಗಲೇ. ಸೊ ಇದೆಲ್ಲ ನಿಮಗೆ ಅವ್ರ ಎಕ್ಸ್ಪೀರಿಯನ್ಸ್ನ ದಾರಿ ಎರೆದಿದ್ದಾರೆ. ಸೊ ನೀವೇನೇ ನೋಡಿದ್ರು ಇದಕ್ಕೆ. ಸೊ ಥ್ಯಾಂಕ್ ಯು ಸರ್. ಜೋಕ್ಸ್ ಅಪಾರ್ಟ್, ಬಟ್ ಪ್ರತಿಯೊಂದು ವಿಷಯದಲ್ಲೂ ಐ ಥಿಂಕ್ ಪ್ರವೀಣ್ ನಾಯಕ್ ಸರ್ ತುಂಬ ಡೆಡಿಕೇಟೆಡ್ ಆಗಿ ಒಂದು ಕತೆಗೆ ಏನು ಬೇಕು. ಯಾಕಂದರೆ ಒಂದು ಹೀರೋಯಿನು ಒಂದು ರೊಮ್ಯಾನ್ಸ್ ಅಂದಿದ ತಕ್ಷಣ ಅದು ಬೇರೆ ರೀತಿ ಒಂದು ಲಸ್ಟ್ ಅಂತ ನೋಡೋಕೆ ಬೇಡ. ಇದರಲ್ಲಿ ಆ ಕತೆಗೆ ಬೇಕಾಗಿರುತ್ತೆ ಒಂದು ಗಂಡ ಹೆಂಡತಿ ಒಂದು ಸಂಬಂಧ, ಆಮೇಲೆ ಏನೇನು ಆಗ್ಬೋದು ಒಂದು ಲೈಫಲ್ಲಿ, ಅತಿ ಹೆಚ್ಚು ಜೀವನದಲ್ಲಿ ಏನಾದರೂ ಆದರೆ ಏನೇನು ಆಗ್ಬೋದು ಅನ್ನೋದನ್ನು ಈ ಸಿನಿಮಾಲ್ಲಿ ತೋರಿಸಿದ್ದಾರೆ. ಸೊ ದುಡುಕಿ ಏನಾದರೂ ನಿರ್ಧಾರಗಳು ತೊಗೊಂಡ್ರೆ ಏನಾಗ್ಬೋದು ಅನ್ನೋದೇ ಐ ಥಿಂಕ್ ಟಕೀಲಾ ಸಿನಿಮಾದ ಒಂದು ಕತೆ. ಅದಕ್ಕೆ ಅದೇ ಥರ ನನ್ನ ಸಿನಿಮಾ ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸ್ ಸರ್. ಸೊ ತಂದೆಯವ್ರಿಗೆ ನಾನು ಹೇಳಿದ ತಕ್ಷಣ ದಾಸ್ ಸರ್ ಜೊತೆ ಕೆಲಸ ಮಾಡ್ತೇನೆ ಅಂದಿದ ತಕ್ಷಣ ಅವ್ರು ಒಂದು ಹಳೆ ನೆನಪುಗಳೆಲ್ಲ ಹೇಳ್ಕೊಂಡ್ರು. ಸೊ ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ಅವ್ರು ಏನು ಹೇಳ್ತಾರೋ ಅದನ್ನ ನೀಟಾಗಿ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಅಂತ. ಸೊ ಥ್ಯಾಂಕ್ ಯು ಸರ್. ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದು ಕಡೆ DNA ಬೇಡ ಅಂತ ಅನಿಸ್ತಾ ಇದ್ವಿ, ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು. ಯಾಕಂದರೆ ಸುಮಾರು ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ, ಸೆಟ್ಟಲ್ಲಿ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮೇಲೆ ಮಾಡ್ಕೊಳ್ಳೋಣ ಅಂತಾರೆ. ಬಟ್ ದಾಸ್ ಸರು ಒಂದು ಪ್ರೊಫೆಷ್ನಲ್ಲು, ಪ್ರತಿಯೊಂದು ಫ್ರೇಮನ್ನು ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾಡಬೇಕಂತ ಒಂದು ಲೈಟಿಂಗ್ ಪ್ಯಾಟರ್ನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಪತ್ರಿಕಾ ಮಾಧ್ಯಮದವರು ಹಾಗೂ ವಿದ್ಯುತ್ ಮಾಧ್ಯಮದ ಎಲ್ಲ ನನ್ನ ಗೆಳೆಯರಿಗೆ ಹಾಗೂ ಇಲ್ಲಿ ನೆರೆದಿರೋ ಗಣ್ಯರಿಗೆ ಹಾಗೂ ಕಲಾವಿದರು ಧರ್ಮಕೀರ್ತಿರಾಜ್, ನಿಖಿತಾ ಸ್ವಾಮಿಯವರು ಹಾಗೂ ಹಿರಿಯ ಛಾಯಾಗ್ರಾಹಕರಾದಂಥ ಶ್ರೀ ದಾಸ್ ಅವರು ಹಾಗೂ ನನ್ನ ಆತ್ಮೀಯರು ನಾಗಚಂದ್ರ ಅವರು, ನಿರ್ದೇಶಕರಾದಂಥ ಹಿರಿಯ ಪತ್ರಕರ್ತರು ಕೂಡ ಅವರು, ನಾವೆಲ್ಲ ಒಂದು 4 ದಶಕಗಳಿಂದ ಗೆಳೆಯರು. ಪ್ರವೀಣ್ ನಾಯಕ್ ಅವರು, ಇನ್ಯಾರಾದರೂ ಹೆಸರು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಬೇಕು. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚಿತ್ರ ಟ್ರೈಲರ್ ನೋಡಿದ್ವಿ, ಹಾಡುಗಳು ನೋಡಿದ್ವಿ, ಇಷ್ಟ ಆಯಿತು. ಜನಗೆ ಇಷ್ಟ ಆಗಲಿ, ಚಿತ್ರ ಚೆನ್ನಾಗಿ ಹೋಗಲಿ, ಹಾಗೂ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಅವ್ರಿಗೆ ಒಳ್ಳೆಯದಾದರೆ ಎಲ್ರಿಗೂ ಒಳ್ಳೆಯದಾದಂಗೆ. ಅವರೊಂದು ಒಂದು ಚಿತ್ರ ಗೆದ್ದರೆ ಮತ್ತೊಂದು ಚಿತ್ರ ಮಾಡ್ತಾರೆ, ಅದರಲ್ಲಿ ಇನ್ನೊಂದು 50-60 ಕುಟುಂಬಗಳನ್ನ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಸಾಕ್ತಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೇದಾದರೆ ನಿರ್ದೇಶಕರಿಗೂ ಹೆಸರು, ಕಲಾವಿದರಿಗೂ ಹೆಸರು, ಎಲ್ರಿಗೂ ಹೆಸರು ಬರುತ್ತೆ. ಎಲ್ರಿಗೂ ಹೆಸರು ಬರಲಿ, ಭಗವಂತ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳಿ. ಎಲ್ಲರ ಮುಖದಲ್ಲಿದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲಾ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ. ಯಾಕೆಂದರೆ ಟಕೀಲಾ ಇಲ್ಲದೆ ಇದ್ರೆ ಮನೇಲಿ ಸ್ವಲ್ಪ ಜನ ಆ್ಯಕ್ಟಿವ್ ಆಗಿರಲ್ಲ. ಅವ್ರಿಗೆಲ್ಲ ಒಂದು ಆ್ಯಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತೊಂದು ಟಕೀಲಾ ಟ್ರೈಲರ್ ಲಾಂಚ್ ಆಗ್ತದೆ. ಒಂದೇನು ಖುಷಿ ಅಂದರೆ, ಯಾವುದೇ ಹೀರೋ ಇರ್ಬೋದು, ಇಲ್ಲ ಯಾವುದೇ ಒಬ್ಬ ಕಲಾವಿದ ಇರ್ಬೋದು, ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ, ಸಣ್ಣ ಸಿನಿಮಾ ಮಾಡ್ತೀನೋ, ಇಲ್ಲ ಏನೋ ಆ್ಯಕ್ಟಿಂಗ್ ಮಾಡ್ತೀನೋ, ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿದೆಯಲ್ಲ, ಫಸ್ಟು ಅವ್ರಿಗೆ ಹ್ಯಾಟ್ಸ್ ಆಫ್ ಬರಬೇಕು. ಯಾಕೆಂದರೆ ಮೊದಲನೇ ಗುರು ತಂದೆ. ಸೊ ಅದಕ್ಕೊಂದು ಧರ್ಮಕೀರ್ತಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಇವ್ರ ಲೈಫಲ್ಲಿ ಎಷ್ಟೋ ಟಕೀಲಾ ನೋಡ್ಬಿಟ್ಟಿದ್ರೆ ತಂದೆಯವರು. ಆ ಟಕೀಲಾ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟು 1000 ಟಕೀಲಾ ನೋಡಿದ್ರೆ ಸರ್?
ಅದು ಲೆಕ್ಕ ಇಡೋಕ್ಕಾಗಲ್ಲ. ಸೊ ಯಾರಾದ್ರು ಬಂದು ಎಷ್ಟು ಬಲಾತ್ಕಾರ ಮಾಡಿದರೆ ಅದು ಲೆಕ್ಕ ಇಡೋಕ್ಕಾಗಲ್ಲ. ನೋಡಿದ್ರೆ ಖುಷಿ ಪಡ್ಬೇಕು ಅಷ್ಟೇ. ಸೊ ಹಾಗಾಗಿ ಇವತ್ತು ಒಬ್ಬ ಕಳ್ಳನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತು ಇವತ್ತು ನವಗ್ರಹಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ. ನವಗ್ರಹ ಆದಮೇಲೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸಿಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವರಿಗೆ ಒಂದು ಆಲ್ ದಿ ಬೆಸ್ಟ್ ಅಂತ. ಪ್ರವೀಣ್ ನಾಯಕ್ ನನಗೆ 30 ವರ್ಷದಿಂದ ಪರಿಚಯ, ಒಳ್ಳೆ ಸ್ನೇಹಿತ. ಈ ಸಿನಿಮಾ ಮೊದಲು ಸ್ಕ್ರಿಪ್ಟು ಮಾಡ್ಕೊಂಬಂದು ನನಗೊಂದ್ಸರಿ ಕರೆದರು, ಬಾ ಡಿಸ್ಕಷನ್ ಮಾಡೋಣ ಅಂತ. ನಾನು, ಕುಮಾರು, ಪ್ರವೀಣ್ ನಾಯಕ್ ಅವರು ಕೂತ್ಕೊಂಡು ಕತೆ ಎಲ್ಲ ಕೇಳಿದ್ವಿ. ಕತೆ ಎಲ್ಲ ಏನೇನೋ ಆಲ್ಟ್ರೇಷನ್ ಅದು ಇದೆಲ್ಲ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಕತೆನ. ಅದಾದಮೇಲೆ ಶೂಟಿಂಗ್ ಶುರು ಆಯಿತು. ಅದ್ರಲ್ಲಿ ನನ್ನ ಪಾತ್ರನೂ ಬಂತು, ಮಾಡಿದೆ, ಎಲ್ಲ ಆಯಿತು. ಸಿನಿಮಾ ಮುಗಿದಾದ್ಮೇಲೂ ತಿರ್ಗಾ ನಮ್ಮನ್ನು ಕರೆದು ಸಿನಿಮಾ ತೋರಿಸಿದ್ರು. ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ, ಏನಿಲ್ಲ ಅನ್ನೋದಿಲ್ಲ, ಎಲ್ಲ ಇದೆ ಸಿನಿಮಾಲಿ. ಇನ್ನು ಮುಖ್ಯವಾಗಿ ನಮ್ಮ ಧರ್ಮ ಸರ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಆಗಲಿ, ನಮ್ಮ ಅರಸು ಸರ್ ಆಗಲಿ, ಆಮೇಲೆ ಎಲ್ಲ ಹೊಸಬ್ರು ಕಲಾವಿದರು ಕೂಡ ಹೊಸಬ್ರು ಅನ್ಸಲ್ಲ, ಆ ರೀತಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಪ್ರವೀಣ್ ಅವರು. ಆಮೇಲೆ ನಮ್ಮ ನಾಗಚಂದ್ರ ಸುಮಾರು ಒಂದು 25-26 ವರ್ಷ ನನಗೆ ವೀರಪ್ಪ ನಾಯಕ ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಾಯಿದ್ರು. ಆಗಲಿಂದು ಪರಿಚಯ. ನಿಮ್ಮೆಲ್ಲರ ಪ್ರೀತಿ, ಆರೈಕೆ. ಈ ಟಕೀಲಾ ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಪತ್ರಿಕೋದ್ಯಮದವರಾಗಲಿ, ಟಿ ವಿ ಮಾಧ್ಯಮದವರಾಗಲಿ, ನೀವೆಲ್ಲರೂ ಇಡೀ ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಸೋಷಿಯಲ್ ಮೀಡಿಯಾ ಹಾಗೂ ವೇದಿಕೆ ಮೇಲಿರೋ ಎಲ್ಲರೂ ಗಣ್ಯರಿಗೆ, ಟಕೀಲಾ ಆ್ಯಕ್ಚುಲಿ ಒಂಥರ ಈ ಕಿಕ್ ಅಂತೀವಲ್ಲ, ಕಿಕ್ ಕೊಡೋ ಥರ ಇದು ಟಕೀಲಾ. ಟೈಟ್ಲಲ್ಲೇ ಒಂದು ಕಿಕ್ ಕೊಡುತ್ತೆ. ಅದೇ ರೀತಿ ಸಿನಿಮಾನು ಕೂಡ ಮೂಡಿ ಬಂದಿದೆ. ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದನ್ನು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು. ಒಂಥರ ಸ್ಪೆಷಲಾಗೆ ಮೂಡಿ ಬಂದಿದೆ. ಆಮೇಲೆ ಇನ್ನೂ ಒಂದು ಸಾಂಗ್ ಆ್ಯಕ್ಚುಲಿ ನೋಡಿಲ್ಲ ನಾನು, ಧರ್ಮದು. ಅದು ಸಾಂಗ್ ಏನೋ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು. ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ, ಇಲ್ಲ ಅದನ್ನೆಲ್ಲ ಥಿಯೇಟ್ರಲ್ಲಿ ತೋರಿಸ್ತೀನಿ ಅಂತ ಅಂದರು. ಅದು ಕ್ಯೂರಿಯಾಸಿಟಿಯಲ್ಲಿ ಇದ್ದೀವಿ. ನಮ್ಮ ಸ್ನೇಹಿತರು ನಿರ್ಮಾಪಕರು ಕೂಡ ತೋರಿಸ್ಲಿಲ್ಲ. ಜಿ ತೋರಿಸಿದ್ಯಾ ಅದೇನೋ ಜಿ ಅಂದರೆ, ಜಿ ಥಿಯೇಟ್ರಲ್ಲಿ ನೋಡಿದ್ವಿ ಅಂತ ಅಂದರು. ಬಟ್ ಒಂದು ಯೂನಿಕ್ ಕಾನ್ಸೆಪ್ಟು. ಧರ್ಮ ನಾನು ಒಂದು ಈ ಕ್ಯಾರೆಕ್ಟ್ರಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೀವಿ. ನೀವು ಟ್ರೈಲರಲ್ಲಿ ನೋಡಿರ್ತೀರ, ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೀಟಾಗೆ ನಿರ್ದೇಶಕರು ಏನು ಒಂದು ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ನಿರ್ದೇಶಕರು ಹೇಳಬೇಕು, ಅದೇ ಥರ ನಮ್ಮ ಗೆಳೆಯ ನಾಗಚಂದ್ರ ಅವರು ಹೇಳಬೇಕು. ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಿದೆ. ನಮ್ಮ ಮೀಡಿಯಾ ಕಡೆಯಿಂದ ರೆಗ್ಯುಲರಾಗಿ ಸಪೋರ್ಟ್ ಮಾಡೇ ಮಾಡ್ತೀರಾ. ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಗೊತ್ತು ಕನ್ನಡ ಚಿತ್ರರಂಗ ಯಾವ ರೀತಿ. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಟಕೀಲಾ ಅಂದ ತಕ್ಷಣ ಏನೋ ಒಂದು ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ತಲೆಗೂ ಹೋಗುತ್ತೆ. ಬಟ್ ಇದೊಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಬಿಕಾಸ್ ಸುನಿಲ್ ಅವ್ರು ಹೇಳ್ದಂಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಒಂದು ಸೀಕ್ವೆನ್ಸ್ನ ನಾವೆಲ್ಲ ತೋರಿಸಿದ್ದೀವಿ. ಟು ಬಿ ವೆರಿ ಫ್ರ್ಯಾಂಕ್, ಇದೊಂದು ಟ್ರೂ ಸ್ಟೋರಿನ ಲೈಟಾಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೆ ಸೊ ಅದು ಸಿನಿಮಾ ಮಾಡಿರೋದು. ನಾನು ಫಸ್ಟ್ ಟೈಮ್ ಧರ್ಮ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಡೇ ನಮ್ಮ ಶೆರಟನಲ್ಲಿ ಶೂಟ್ ಮಾಡಿದ್ವಿ. ಸೊ ಆವಾಗ ನನಗೆ ಪರಿಚಯ ಆಗಿದ್ದು. ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ, ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಇವಳಿಗೆ 3 ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಶಿ ಈಸ್ ವೆರಿ ಮಚ್, ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ, ಕ್ವೈಟ್ ರೊಮ್ಯಾಂಟಿಕ್. ಸೊ ಈ ಥರ ಒಂದು ಕೆಲವೊಂದು ಸೀನ್ಸ್ ಇದೆ. ಆವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್. ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವರೇ. ನನ್ನ ಹೆಸರು ಸುನಿಲ್ ಶಶಿಧರ್ ಅಂತ, ಬೇಸಿಕಲಿ ಆ್ಯಕ್ಟ್ರು.
ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ ತುಂಬ ಹೃದಯದ ಸ್ವಾಗತ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಹ್ಯಾಕ್ ಮಾಡಿಲ್ಲ, ಪ್ರೊಡಕ್ಷನ್ ಟೀಮಲ್ಲಿ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಕ್ಕಪಕ್ಕನೇ ನಡೆಯುವಂಥ ಕತೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಹೌದಲ್ವಾ, ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಾಮನ್ ಆಗಿ ನಡೀತಿದೆ ಈ ಕಂಟೆಂಟು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಒಂದು 60% ಫ್ಯಾಮಿಲಿಲಂತೂ ನಡೆಯುವಂಥ ಕತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ನ ಬೆಳೆಸಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಈ ಚಿತ್ರ ಪತ್ರಕರ್ತ ಮಿತ್ರ ಜೊತೆ ಮಾತಾಡುವಾಗೆಲ್ಲ ನನಗೆ ಹಳೆ ದಿನಗಳೇ ಜ್ಞಾಪಕ ಬರುತ್ತೆ. ಎಷ್ಟು ಖುಷಿಯಾಗಿದ್ವಿ, ಎಷ್ಟು ಮಾತಾಡ್ತಿದ್ವಿ, ಎಷ್ಟು ರೀತಿಯಲ್ಲಿ ಕೆಲವು ಪ್ರಶ್ನೆಗಳು ಖಾರವಾಗಿ ಖಡಕ್ಕಾಗಿ ಕೇಳೋರಿದ್ರು. ಅಂದರೆ ಭಾಳ ಅಂದರೆ ಅದನ್ನು ತಡಬಾಡಿಸ್ಬಿಡ್ಬೇಕು ಯಾರಾದ್ರೂ ಅದಕ್ಕೆ ಉತ್ತರ ಕೊಡೋಕೆ, ಆ ಥರ ಕೇಳೋರು ಇದ್ದರು. ಇದೆಲ್ಲ ನೆನಪಿಗೆ ಬರುತ್ತೆ ನನಗೆ. ಅದು ಆ ಜಾಗನೇ ಚೆಂದ ಅನಿಸುತ್ತೆ ಎಷ್ಟೋ ಸಲ. ಅಲ್ಲಿ ಕೂತು ಮಿಕ್ಕಿದ್ದು ಕೇಳ್ಕೊಂಡು ಹೋಗೋಣಪ್ಪ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಒಂದು 25-28 ವರ್ಷ ನಾನು ವರ್ಕ್ ಮಾಡಿರ್ಬೋದು ಜರ್ನಲಿಸ್ಟಾಗಿ, ಅಂದರೆ ಫೋಟೋ ಜರ್ನಲಿಸ್ಟಾಗಿ. ಅವಳು ತುಂಬ ಆರ್ಟಿಕಲ್ಗಳು ಬರಿಬೇಕಾಗಿರೋದು, ಇದೆಲ್ಲ ಎಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ರೆಡಿ ಇರಬೇಕಾಗಿತ್ತು. ಆಮೇಲೆ ಫೋಟೋ ತೆಗೆಯುವಾಗಲೂ ಅಷ್ಟೇ ಯಾವ್ಯಾವುದೋ ಒಂದು 1 hour ಮುಂಚೆ ಹೋಗ್ಬೇಕು ನಾವು ಈ ಥರ, ಯಾಕಂದರೆ ಒಂದು ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅಂತ. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ, ಅದರಿಂದ ಏನೋ ಒಂದು ಎಮೋಷನಲ್ ಬಾಂಡೇಜ್ ನನಗೆ. ಸಿನಿಮಾ ವಿಷಯಕ್ಕೆ ಬರ್ತೀನಿ ನೋಡಿ. ಸಿನಿಮಾ ಈಗ ಅದನ್ನು ಒಬ್ಬೊಬ್ಬರು ಒಂದೊಂದು ಥರ ನೋಡ್ಬೋದು. ಯಾವಾಗಲೂ ಒಂದು ರೌಡಿಸಮ್ ಸಬ್ಜೆಕ್ಟ್ ಇದೆ ಅಂತ ಇಟ್ಕೊಂಡ ಅವ್ನು ಕೊನೆಗೆ ಒಳ್ಳೆಯವನಾದ ಅನ್ನೋದನ್ನು ಎಷ್ಟು ಜನ ಅದನ್ನು ಪಾಲಿಸ್ತಾರೋ, ಅಥವಾ ರೌಡಿ ಮಾಡಿದ್ದು ಹತ್ಯೆಗಳು, ರೋಚಕ ದೃಶ್ಯಗಳು ಅದನ್ನು ಇಷ್ಟಪಡ್ತಾರೋ ಗೊತ್ತಾಗಲ್ಲ. ಅಂದರೆ ಅದು ನೋಡಿ ರೌಡಿಸಮ್ ನಾನು ಮಾಡಬೇಕು ಅಂತ ಅಂದ್ಕೋಬೋದು, ನಾನು ಬಿಡ್ದಕ್ಕಪ್ಪ ಅನ್ಬೋದು. ಇದೆಲ್ಲವೂ ಒಂದು ಕಥೆಯಲ್ಲಿ ಬಂದು ಹೋಗುತ್ತೆ ವಿಷಯಗಳು. ಆ ಅಂತ್ಯದಲ್ಲೇ ಅದೊಂದು ಇದಾಗುತ್ತೆ. ಸೊ ಒಟ್ಟಾರೆ ನನ್ನ ಸಿನಿಮಾದಲ್ಲಿ ನೋಡಿ ಡೈರೆಕ್ಟರ್ ಪಾಯಿಂಟ್ ಒಂದು ಬೇರೆ ಇರುತ್ತೆ ಅನ್ನೋದಕ್ಕೆ ಜಸ್ಟ್ ಹೇಳೋದು ನಾನು. ಇದೊಂದು ಕತೆ ಅಂತಲ್ಲ, ಈ ಕತೆಗೆ ಅಂತಲ್ಲ. ನೋಡಿ, ಒಂದು ಜೀವಿ, ಅವನು ಯಾವುದೇ ಜೀವಿ ಹುಟ್ಟಿದ ಮೇಲೆ ಅದಕ್ಕೊಂದು ಜೀವನ ಇರುತ್ತೆ. ಜೀವ ಇದ್ದವರಿಗೆಲ್ಲ ಒಂದು ಜೀವನ ಇದೆ. ಆದರೆ ಬದುಕನ್ನು ನಾನು ಕಟ್ಕೋಬೇಕು. ಬದುಕು ಅದಾಗದೇ ಕಟ್ಕೊಂಬರಲ್ಲ, ಅದು ನನ್ನ ಕೈಲಿದೆ ಅದನ್ನು ಕಟ್ಟೋದು. ಜೀವ ಫ್ರೀಯಾಗಿ ಬಂತು ನನಗೆ, ಬಂದೆ ನಾನು ಭೂಮಿಗೆ, ಜೀವನ ಇದೆ. ಊಟ ಮಾಡ್ಕೋತೀನೋ, ತಿಂಡಿ ತಿಂತೀನೋ, ಮಲಗ್ತೀನೋ ಇಲ್ವೋ, ಜೀವನ ನಾನು ಸವಿಸಲೇಬೇಕು. ಆದರೆ ಬದುಕನ್ನು ಕಟ್ಕೋಬೇಕಾಗಿರೋದು ನಾನು. ಯಾವುದಲ್ಲ ಆದರೆ ಕಟ್ಟೋಣ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ನೋಡಿ, ನಾನು ಯಾವಾಗಲೂ ಪ್ರಕೃತಿ ಜೊತೆ ಹೋಲಿಸೋದು ನಮ್ಮ ಬದುಕನ್ನು. ಪ್ರಕೃತಿ ನೋಡಿ, ಅದರಲ್ಲಿ ಎಷ್ಟು ವಿಷಯಗಳಿದೆ ನೋಡಿ. ಒಂದು ಪ್ರಶಾಂತವಾದ ಗಾಳಿ ಬೀಳುತ್ತೆ, ಗಾಳಿ ಸೂಪರ್ ಆಗಿದೆ. ಅಂದರೆ ಅದೇ ಒಂದು ಚಂಡಮಾರುತ ಥರ ಮಾಡೋ ಒಂದು ಕಾರನ್ನು ಎತ್ತುವ ಶಕ್ತಿನೂ ಅದಕ್ಕಿದೆ. ಒಂದು ಕ್ಷಣದಲ್ಲಿ ಪ್ರಶಾಂತವಾಗಿದ್ದು ಆ ಒಂದು ಮಟ್ಟಕ್ಕೆ ಹೋಗುತ್ತೆ. ಸಮುದ್ರದ ತೆರೆಗಳು ಅಗಾಧವಾಗಿ ಬರ್ತಾ ಇರ್ತವೆ. ಏನು ನೀರು, ಎಷ್ಟು ಶಾಂತವಾಗಿದೆ, ಗಂಭೀರವಾಗಿದೆ ಸಮುದ್ರ. ನೆಕ್ಸ್ಟ್ ಮೊಮೆಂಟ್ ಸುನಾಮಿ ಎದ್ದೊಳ್ಬೋದಲ್ಲಿ. ಜೀವನನೂ ಹಾಗೇನೆ. ಈ ಥರ ನೋಡಿ, ಯಾವುದೇ ಶಕ್ತಿ ನೋಡಿ, ಸಣ್ಣ ಬೆಂಕಿ ಕಾಳ್ಗಿಚ್ಚಾಗ್ಬೋದು ಮುಂದೆ. ಪ್ರತಿಯೊಂದು ನೋಡಿ ನೀವು, ಅದಕ್ಕೊಂದು ಒಳ್ಳೆ ರೂಪನೂ ಇದೆ, ಶಾಂತವಾದ ಗುಣ ಇದೆ. ಹೆಚ್ಚು ಕಮ್ಮಿ ಆದರೆ ರೌದ್ರಾವತಾರಗಳಿದೆ. ಜೀವನನೂ ಅಷ್ಟೇ ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಬಟ್ ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ, ಹಾವಿನ ಏನಂತಾರೆ ಹಾದಿ ಅಲ್ಲ, ಹೂವಿನ ಹಾದಿ ಅಲ್ಲ. ಇದೆಲ್ಲವೂ ತಲೆಯಲ್ಲಿಟ್ಕೊಂಡು ಒಂದು ಕತೆ ಆಗಬೇಕಾದ್ರೆ ನೋಡಿ ಹೆಂಗಾಯ್ತು ಅಂದ್ರೆ ಪಾಪ ನಡೆದಿದ್ದ ಘಟನೆ ಅದೆಲ್ಲ ಆದ್ಮೇಲೆ ಕರೆದ್ರಂತೆ ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಅಂದ್ಬಿಟ್ಟು ಹೊರಟೋದ್ರಂತೆ. ಅಂದ್ರೆ ಅಷ್ಟೊತ್ತು ಮಾತಾಡಿದವ್ರು 1 ನಿಮಿಷದಲ್ಲಿ ಡಮಾರ್ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದು. ಇದು ನಡೆದಿತ್ತು ನಮ್ಮೂರಲ್ಲಿ. ಇನ್ನು ನಾನು ಮಾತಾಡೋಕೆ ಏನು ಉಳಿದಿಲ್ಲ ಅಂತ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇಷ್ಟು ದಿವಸ ಭಯ ಇರಲಿಲ್ಲ, ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ವಿ. ಯಾಕಂದರೆ ಒಂದು ಒಳ್ಳೆ ಕತೆ ಮಾಡಿದ್ರು ಡೈರೆಕ್ಟ್ರು, ಒಳ್ಳೆ ಎಡಿಟಿಂಗ್ ಆಗಬೇಕಾಯ್ತು, ಒಳ್ಳೆ ಡಬ್ಬಿಂಗ್ ಆಗಬೇಕಾಯ್ತು, ರಿರೆಕಾರ್ಡಿಂಗ್ ಆಗಬೇಕಾಯ್ತು, DI ಆಗಬೇಕಾಯ್ತು, 5.1 ಆಗಬೇಕಾಯ್ತು. ಈಗ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದಾಗ ತಕ್ಷಣ ಭಯ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಇನ್ನು 3 ದಿವಸ ಇದೆ. ಯಾಕೆ ಭಯ ಅಂದರೆ ಏನಾಗುತ್ತೋ ಏನೋ ಅನ್ನೋ ಭಯ. ಅಂದರೆ ಇಲ್ಲಿ ಏನಂದರೆ ಎಲ್ಲರೂ ಸರ್ವಿಸ್ 25 ವರ್ಷ ಇಂಡಸ್ಟ್ರಿಗೋಸ್ಕರ ದುಡ್ದಿರೋರು ಇರೋದಿಲ್ಲಿ. ಯಾಕಂದ್ರೆ ಸುಮ್ಮನೆ ಏನೋ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿಲ್ಲ ಇಲ್ಲಿ. 25 ವರ್ಷ ಸರ್ವಿಸ್ ಮಾಡಿ ಏನೋ ಒಂದು ಆಗ್ಬೇಕು. ಅಂದರೆ ನಮ್ಮಂಥ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋಂಥವ್ರು. ನಮ್ಮ ದಾಸ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಕೋಟೆ ಪ್ರಭಾಕರ್, ಎಲ್ಲರಿಗೂ ನಾನು ಹೇಳಿದ್ನಲ್ಲ 25-30 ವರ್ಷ ಸರ್ವಿಸ್ ಇರೋರು. ಅದರಿಂದ ತುಂಬ ಕಷ್ಟಪಟ್ಬಿಟ್ಟು ಇಷ್ಟಪಟ್ಬಿಟ್ಟು ಸಿನಿಮಾ ಮಾಡಿದ್ವಿ. ದಯಮಾಡಿ ನೀವು ಅವತ್ತಿಂದ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಇವತ್ತಿಗೂ ಕೂಡ ಇನ್ನೇನು 14ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಸಹಕಾರ ಕೊಡಿ. ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಚಂತಿಮಣ್ಣವರು, ಆಮೇಲೆ ಶಂಕರರಾಮ್ ರೆಡ್ಡಿ ಅವರು, ಆಮೇಲೆ ಜೊತೆಗೆ ನಮ್ಮ ಸಂಜಯ್ ಗೌಡರು. ಇವತ್ತು ನಾವು ಕರೆದು ಮೊನ್ನೆ ಅವರು ಸಂಜಯ್ ಗೌಡ್ರು ಸರ್ ನಮ್ಮ ಹೋಟ್ಲಲ್ಲಿ ಮೀಟ್ ಮಾಡೋಕೆ ಹೋದ್ವಿ. ಅವ್ರು ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟರು. ಅಂದರೆ ಯಾವ ಥರ ಪಬ್ಲಿಸಿಟಿ ಮಾಡಬೇಕು, ನಮ್ಗೆ ಅವೆಲ್ಲ ಐಡಿಯಾ ಇರಲಿಲ್ಲ. ಅವರು ಸರ್ ಎಷ್ಟು ಸಿನಿಮಾ ಮಾಡಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ. ನೀವು ಇಲ್ಲ ನಮ್ಗೆ, ಯಾಕಂದರೆ ನೀವು ಹೇಳಿದ್ದು ನೋಡಿದ್ರೆ ಏನೋ ಸಿಕ್ಕಾಬಟ್ಟೆ ನಿಮ್ಗೊಂದು 50 ವರ್ಷದ ಅನುಭವ ಇದೆ ಅನ್ನೋ ಥರ ನೀವು ಮಾತಾಡ್ತೀರಾ. ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಟೆಕ್ನಿಷಿಯನ್ಸ್ಗೆ, ಹೀರೋ ನಮ್ಮ ಗೌಡ್ರಿಗೆ, ಹೀರೋ ಮತ್ತು ಧರ್ಮ
ಹಾಗೂ ಎಲ್ರಿಗೂ ನಮಸ್ಕಾರ. ಈ ಒಂದು ಚಿತ್ರದಲ್ಲಿ 2 ಹಾಡುಗಳಿದೆ. ಸಾಹೇಬ್ ನಮ್ಮ ನಿರ್ದೇಶಕರು ಪ್ರವೀಣ್ ನಾಯಕ್ ಅವರು ಕಥೆಯನ್ನು ಹೇಳೋಗ್ಬೇಕಾದ್ರೆ ನನಗೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು. ನಮ್ಮ ಹಾಡನ್ನು ಮಾಡಿದ್ದೀವಿ, ಎಲ್ಲರಿಗೂ ರೀಚ್ ಆಗಿದೆ, ಭಾಳಷ್ಟು ರೀಚ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಚಿತ್ರಕ್ಕೆ ಸಹಕಾರ ನೀಡಿ. ನಿಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ನೀವು ಜಾಸ್ತಿ ಪ್ರಚಾರ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ನಿಮ್ಮ ಸಹಾಯವನ್ನು ಕೊಡ್ತಾ ಟಕೀಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದು. ಆಮೇಲೆ ನಮ್ಮ ಹೀರೋಯಿನಿ ಎಲ್ಲ ತುಂಬ ಕೋಪ್ರೇಟ್ ಮಾಡಿ ಇದೊಂದು ಅಲ್ಟಿಮೇಟ್ ಮೇಕಿಂಗ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಯಾಕೆ ಕೊರತೆ ಇಟ್ಟಿಲ್ಲ, ಎಲ್ಲ ವಿಷಯ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಕೀರ್ತಿರಾಜ್ ಸಾರು ಮತ್ತು ನಮ್ಮ ಧರ್ಮ ಅವರು ಮತ್ತು ನಮ್ಮ ನಾಯಕಿಯರು ಮತ್ತು ನಮ್ಮ ಸರ್ ಹೆಸರು ಸಂಜಯ್ ಗೌಡ್ರು ಹಾಗೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ಮತ್ತು ಈ ದಿನ ನಾವು ಟಕೀಲ ಸಿನಿಮಾದ ಒಂದು ಟೀಸರ್ ಏನು ಬಿಡುಗಡೆ ಆಗಿದೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರ್ ಬಿಡುಗಡೆ ಆಗಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಸ್ಕಾರ. ಮಾತಾಡಿ ಸರ್. ಮೊನ್ನೆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಊರೆಲ್ಲ ತಿರುಗಬೇಕು ಅಂತ ಪ್ಲಾನ್ ಮಾಡಿದ್ವು. ಆದರೆ ನಮ್ಮ ಗೌಡ್ರು ಶಿವ ಪಾರ್ವತಿ ಸುತ್ತು ಗಣೇಶನ ಪ್ರತ್ಯಕ್ಷ ಮಾಡ್ದಂಗೆ ನಿಮ್ಮ ಅಪ್ಪ ಜೊತೆ ಪಾಪ ಮಾತಾಡು ಅಂತ ಹೇಳ್ದ. ಆದರೆ ಅವರಪ್ಪ ಮಾತಾಡ್ದ 100ಕ್ಕೆ1 ಮಾತು. ರಾಜಣ್ಣ ಮಾತಾಡ್ದಂಗೆ 100ಕ್ಕೆ1 ಮಾತು ಅಂದರೆ ರಾಜಣ್ಣ ನಿರ್ಮಾಪಕರು ಅಂದರೆ ಅನ್ನದಾತ ಅಂತ ಹೇಳಿದ್ರಲ್ಲ, ಅದು ಇವರು ಆ ಮಾತು ಹೇಳಿದ್ರು. ಅದರಿಂದ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ನಮ್ಮ ಹೀರೋಯಿನಿ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟ್ರು ಭಾಳ ತಲೆ ಐತೆ. ದುಡ್ಡು ಉಳಿಸಿದ್ದಾರೆ. ಎರಡನೇದೇನೆಂದರೆ ನಮ್ಮ ಸಿನಿಮಾ ಪಾಸ್ ಆಗ್ಬಿಟ್ರೆ ಅವ್ರನ್ನೂ ಪಾಸ್ ಮಾಡಿಬಿಡ್ತೀವಿ. ಆ ಥರ ಈ ಸದ್ಯಕ್ಕೆ ಏನಾಗೈತೆ ಅಂದರೆ ನಮ್ಮ ಪುನೀತ್ ಅಣ್ಣ ಹೋದ್ಮೇಲೆ ಕನ್ನಡ ಪಿಕ್ಚರು ಭಾಳ ಕಮ್ಮಿ ಆಗೈತೆ ಓಡೋದು. ಏನಂತ ಗೊತ್ತಿಲ್ಲ. ಆದರೆ ನಮ್ಮ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.